भो भारत प्रविशतात् भरतान्तरङ्गम्. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ ಸಂಸ್ಥೆಯ ಸಂಪಾದಕಿ ಮತ್ತು ನಿರ್ದೇಶಕಿ. ಭರತಾಂತರಂಗದ ಈ ಸರಣಿ ನಮ್ಮ 20ನೇ ವರ್ಷದ ನೂಪುರ ಭ್ರಮರಿಯ ಕರ್ತವ್ಯಕ್ಕೆ ನಿಮಗೆ ನಾವು ಕೊಡ್ತಾ ಇರುವಂತಹ ಕೊಡುಗೆ. ಇದನ್ನು ನೀವು ಬಹಳ ಚೆನ್ನಾಗಿ ಆಸ್ವಾದಿಸಿಕೊಂಡು ನಮ್ಮ ಬೆನ್ನು ತಟ್ಟಿಕೊಂಡು ಪ್ರೋತ್ಸಾಹಿಸ್ಕೊಂಡು ಬಂದಿದ್ದೀರಾ. ನಿಮ್ಮ ಪ್ರೋತ್ಸಾಹ ನಮಗೆ ಯಾವತ್ತಿಗೂ ಬೇಕು. ಹಾಗೆಯೇ ಧನ ಸಹಕಾರದ ಮೂಲಕವಾಗಿ ನಮ್ಮನ್ನು ನೀವು ಈ ಯೋಜನೆಗಳನ್ನು ಮುಂದುವರಿಸೋದಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡ್ತಾ ಇರಬೇಕು. ಇವತ್ತಿನ ಭರತಾಂತರಂಗ ಸರಣಿಯ ಕಾರ್ಯಕ್ರಮದಲ್ಲಿ ನಾವು ನಾಟ್ಯದ ಇನ್ನಿತರ ವಿಷಯಗಳನ್ನು ಯಾವ್ಯಾವ ಕೋನಗಳಿಂದ ನೋಡಬಹುದು ಮತ್ತು ಯಾವ್ಯಾವ ಕಲೆಗಳಿಗೆ ಅದರ ಸಂಬಂಧ ಇದೆ, ರಸಾಧ್ಯಾಯದ ತತ್ವಪ್ರಮೇಯಗಳ ಸಂಬಂಧವನ್ನು ನಾವು ಹೇಗೆ ಯಾವ ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಗಮನಿಸ್ತಾ ಇದ್ದೇವೆ. ಬನ್ನಿ, ಈ ಒಂದು ಆನಂದಮಯವಾದಂತಹ ಭರತಾಂತರಂಗ, ಭರತನ ಅಂತರಂಗವನ್ನು ಹೋಗುವಂತಹ ಸರಣಿಯನ್ನು ನಮಗೆ ನಡೆಸ್ಕೊಡ್ತಾ ಬರ್ತಾ ಇರುವಂತಹ ವಿದ್ಯಾವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರ ಮಾತುಗಳನ್ನು ನಾವು ಆನಂದಿಸೋಣ. ನಮಸ್ಕಾರ. ನಮಸ್ಕಾರ. ನಾವು ಈ ಹಿಂದಿನ ಸಂಚಿಕೆಗಳಲ್ಲಿ ನಾಟ್ಯದ ಪ್ರಯೋಜನ ಮತ್ತು ಅದರ ಪರ್ಯವಸಾನ ಎಲ್ಲಿ ಅನ್ನೋದನ್ನ ಚರ್ಚೆ ಮಾಡ್ತಾ, ನಾಟ್ಯದ ಕ್ರಮದಲ್ಲಿ ಭರತ ಬ್ರಹ್ಮನ ಮೂಲಕವಾಗಿ ಹೇಳಿಸಿರುವಂತಹ ಕೆಲವೊಂದು ಪರಿಭಾಷೆಗಳನ್ನ ತರ್ಕ ಮಾಡಿದ್ದೆವು. ಅದರಲ್ಲಿ ಮುಖ್ಯವಾಗಿ ಅನುಕರಣ, ಅದಾದ ಮೇಲೆ ನಮಗೆ ಅವಸ್ಥಾನುಕರಣ, ಅದಾದ ಮೇಲೆ ಅನುದರ್ಶನದವರೆಗೂ ಕೂಡ ಇದು ಹೋಗುತ್ತೆ. ಈ ಕ್ರಿಯೆ ಸೋಪಾನ ಕ್ರಮದಲ್ಲಿ ಇದೆ ಅನ್ನೋದನ್ನು ಕೂಡ ನಾವು ವಿವೇಚಿಸಿದ್ದೆವು. ಇದರ ಬಗ್ಗೆ ಇನ್ನೊಂದಷ್ಟು ತಿಳಿಸಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇದು ಯಾಕಾಗಿ ಈ ಥರದ ಒಂದು ಸೋಪಾನ ಕ್ರಿಯೆ ಬಂತು? ಈ ಶಬ್ದದ ವ್ಯುತ್ಪತ್ತಿ ನಿರ್ವಚನಗಳ ಹಿನ್ನೆಲೆಯಲ್ಲಿ ಅವನ ದರ್ಶನ ಏನಿತ್ತು ಅಂತ. ಒಂದು ವಸ್ತು ಬಹಳ ಸಂಕೀರ್ಣವಾಗಿದ್ದಾಗ ಅದರ ಬಗ್ಗೆ ಹಲವು ಮುಖಗಳಿಂದ ಅನೇಕ ಮಾತುಗಳನ್ನು ಹೇಳುವುದು ಅನಿವಾರ್ಯ ಆಗತ್ತೆ. ವಸ್ತುವೇ ಸರಳವಾಗಿದ್ದರೆ ಅದನ್ನು ನಾವು ಸರಳವಾಗಿ ಉತ್ತರಿಸಬಹುದು. ಹೌದು. ಕೆಲವೊಮ್ಮೆ ಸರಳವಾದದ್ದನ್ನು ಹೇಳುವಾಗ ಅದು ಶಬ್ದದ ದೌರ್ಬಲ್ಯ, ತುಂಬಾ ಅದನ್ನು ನಾವು ಮಾತುಗಳನ್ನು ವ್ಯಯ ಮಾಡಬೇಕಾಗ್ತದೆ. ಅನಿರ್ವಚನೀಯವಾದದ್ದಲ್ವೇ ಅದು. ಈಗ ಉದಾಹರಣೆಗೆ ಯಾವುದನ್ನೂ ಅನಿರ್ವಚನೀಯ ಮಾಡಬಹುದು. ಅನಿರ್ವಚನೀಯ ವಸ್ತುವಿನ ಒಳಗೆ ತೋರುವುದು ಎಲ್ಲದೂ ನಿರ್ವಚನ ಯೋಗ್ಯವಾಗಿ ಕಂಡು ಅನಿರ್ವಚನೀಯವಾಗುತ್ತದೆ. ನಾವು ಅದನ್ನು ಹೇಳಲಿಕ್ಕಾಗ್ತದೆ. ಸರಳವಾದ ಒಂದು ಉದಾಹರಣೆ ಕೊಡೋದಾದ್ರೆ, ಸರಳ ರೇಖೆ ಅಂದ್ರೆ ಏನು ಅಂತ ಪ್ರಶ್ನೆ ತುಂಬಾ ಸರಳ. ಕೇಳಿದ್ದು ಸರಳ ರೇಖೆಯನ್ನ, ಅದು ಪ್ರಶ್ನೆಯೂ ಸರಳ. ಸರಳ ರೇಖೆ ಅಂದ್ರೆ ಏನು ಅಂತ, ನೇರವಾದದ್ದು, ವಕ್ರವಲ್ಲದ್ದು, ಅದು ವಿವರಣೆ ಅಲ್ಲ. ಅದನ್ನೇ ಬೇರೆ ಶಬ್ದದಿಂದ ಹೇಳಿದಾಗಾಯ್ತು. ಎರಡು ಬಿಂದುಗಳ ಸಮೀಪದ ಅಂತರವನ್ನು ಸರಳ ರೇಖೆ ಎನ್ನುತ್ತಾರೆ ಅಂತ ಹೇಳಿದ್ರೆ ಎಷ್ಟು ವಸ್ತು ಬಂತು ನೋಡಿ. ಎರಡು ಬಿಂದುಗಳ ಅಂತರ ತುಂಬಾ ಸಮೀಪದ್ದಾಗಬೇಕಿದ್ರೆ ನೀವು ಹೇಗೆ ಡೊಂಕು ರೇಖೆ ಹೇಳಿದ್ರು ಅದೆಲ್ಲ ದೂರ ಆಗತ್ತೆ. ಅದು ನೇರವಾಗಿದ್ರೆ ಮಾತ್ರ ಎರಡು ಬಿಂದುಗಳ ಸಮೀಪದ ಅಂತರ ಸರಳ ರೇಖೆಯಾಗುತ್ತದೆ ಅಂತಂದ್ರೆ ಈ ಉತ್ತರ ಸರಳವಾ? ಅಲ್ಲ, ತುಂಬಾ ಕಷ್ಟ. ಅಂದ್ರೆ ಎರಡು ವಸ್ತುಗಳ ಅಂತರ ಎಷ್ಟು ವಿಧವಾಗಿ ಇರುವುದಕ್ಕೆ ಸಾಧ್ಯವೋ ಅಷ್ಟನ್ನೂ ಭಾವಿಸಿಕೊಂಡು ಬಹಳ ಸಮೀಪವಾದನ್ನ, ಆ ಸಾಮೀಪ್ಯವನ್ನು ಗುರುತಿಸಿಕೊಂಡು ಅದನ್ನ ಸೇರಿಸುವ ಪ್ರಯತ್ನ ಮಾಡಬೇಕು. ಸರಳ ರೇಖೆಯ ಸಂಕೀರ್ಣ ಉತ್ತರ. ಹೌದು. ಸರಳ ರೇಖೆಯೇ ಪ್ರಶ್ನೆಯೂ ಸರಳವಾಗಿದೆ, ರೇಖೆಯೂ ಸರಳವಾಗಿದೆ. ಅದರ ಬಗ್ಗೆ ನಿರ್ವಚನ ಮಾಡುವಾಗ ಆಗುವ ಸಮಸ್ಯೆ. ನಿಜವೇ. ನಾಟ್ಯವು ಹೀಗೆ ಇರುವಂಥ. ರಂಗದಲ್ಲಿ ನಾಟ್ಯವನ್ನು ಸಂಘಟಿಸಿ ಪ್ರದರ್ಶನ ಮಾಡುವುದು ಎಷ್ಟು ಕಷ್ಟ ಆದರೂ ಸರಳವೇ ಅದು. ಅದನ್ನ ಬಂದು ನೋಡೋದು ಕೂಡ ಅಷ್ಟೇ ಸರಳ. ಆದರೆ ಅನುಭವಕ್ಕೆ ತೆಗೆದುಕೊಳ್ಳೋದಿದೆಯಲ್ಲ, ಅದು ಅಷ್ಟು ಸಂಕೀರ್ಣವಾದ್ದು. ಆದ್ದರಿಂದಲೇ ಒಂದು ನಾಟ್ಯ ಅಂದ್ರೆ ಏನು, ನಾಟ್ಯದ ಪ್ರದರ್ಶನ ಅಂದ್ರೆ ಏನು, ಅಂದ್ರೆ ನಾಟ್ಯದ ಪ್ರದರ್ಶನ, ನಾಟ್ಯ ಅನುಭವ ಅಂದ್ರೆ ಏನು, ಅಂದ್ರೆ ನಾಟ್ಯದ ದರ್ಶನ ಅದು ಹೇಗೆ, ಇಲ್ಲಿಯೇ ತುಂಬ ಸಿದ್ಧಾಂತಗಳ ಮತ್ತು ಅನೇಕ ಅಭಿಪ್ರಾಯಗಳ ಮತ್ತು ಅನೇಕ ವಸ್ತುಗಳ ಒಂದು ಅವಶ್ಯಕತೆ, ಸಹಾಯ ಬೇಕದು. ಅದಕ್ಕಾಗಿ ಹೇಳಿತು ನಾವು ಮೊದಲು ವಸ್ತುವಿನ ಪರಿಷ್ಕಾರವನ್ನು ಮಾಡಿಕೊಂಡಾಯ್ತು. ನಾಟ್ಯ ಅಂದ್ರೆ ಏನು, ಅದು ಲೋಕವೃತ್ತಾನುಕರಣ ಅಂತ ತಗೊಂಡು ಲೋಕವೃತ್ತ, ಆಮೇಲೆ ಭಾವಾನುಕೀರ್ತನ ಅಥವಾ ಅವಸ್ಥಾನುಕೀರ್ತನಂ ಅಂತ ಭಾವ ಮತ್ತು ಅವಸ್ಥೆಗಳನ್ನು ತಗೊಂಡಾಯ್ತು. ಆಮೇಲೆ ಸ್ವಭಾವ ಅನುದರ್ಶನಂ ಅಂತ ಹೇಳಿದ್ರು. ಇಲ್ಲಿ ಏನಾಗಿದೆ ಅಂತಂದ್ರೆ, ಮೂರು ನಿರೂಪಣೆಯಲ್ಲೂ ಕೂಡ ನಾವು ಯಾವುದನ್ನ ಕಾಣಿಸ್ತಾ ಇದ್ದೇವೆಯೋ, ಯಾವುದನ್ನ ತೋರಿಸ್ತಾ ಇದ್ದೇವೆಯೋ ಅದನ್ನ ಪರಿಷ್ಕಾರ ಮಾಡ್ಕೊಂಡು ಬಂದಾಯ್ತು. ಲೋಕವೃತ್ತ ಅಂದ್ರೆ ದೊಡ್ಡ ಮೊತ್ತ. ಅದು
ಸಾಮಾಜಿಕವಾದ ಎಲ್ಲ ಚಟುವಟಿಕೆಗಳು ಬಂತಲ್ಲಿ. ಹೌದು. ಎಲ್ಲ ಕ್ರಿಯೆಗಳು, ಎಲ್ಲ ವ್ಯಕ್ತಿಗಳು, ಅವರ ಸುಖ ದುಃಖಗಳು ಎಲ್ಲ ದೊಡ್ಡ ಮೊತ್ತ ಅದು. ಹೌದು. ಇಡೀ ಸಂಸಾರ ಬಂದ್ಬಿಡ್ತು ಅಲ್ಲಿ. ಸಪ್ತದ್ವೀಪ ಅಂತ ಸಪ್ತದ್ವೀಪ ವಸುಮತಿ. ಅದು ಆದ್ದರಿಂದ ಏನಾಯ್ತು ಮೇಡಮ್, ತ್ರೈಲೋಕ್ಯ, 3 ಲೋಕವೂ ಬಂದ್ಬಿಡ್ತು. ಬಹಳ ದೊಡ್ಡ ಮೊತ್ತ. ಅವಾಗ ನಮ್ಗೆ ಏನು ಹಿಡ್ದಾಗಲಿಲ್ಲ. ಅದು ನಾಟಕ ಅಂದ್ರೆ ಒಂದು ಜಗತ್ತು ಅಂತ ಹೇಳಿದಾಗಾಯ್ತು. ಜಗತ್ತು ಗೊತ್ತಾಗಿ ಆ ಜಗತ್ತನ್ನ ಮತ್ತೆ ನಾಟಕ ರಂಗಭೂಮಿಯಲ್ಲಿ ನೋಡ್ಬೇಕು ಅಂದ್ರೆ ಆ ವಿವರಣೆ ಏನಾಯ್ತು ಅಂದ್ರೆ ಕೊನೆಗೆ ಅದ್ರ ಪರಿಷ್ಕಾರ ಮಾಡೋದು ಬೇಕಾಯ್ತು. ಯಾವುದು ನಾಟಕ ಆಗೋಲ್ಲ ಎನ್ನುವುದನ್ನ ಬಿಡ್ತಾ ಬಿಡ್ತಾ ಬಂದು ಕೊನೆಗೆ ನಿಲ್ಲಿಸೋದು ಎಲ್ಲಿ ಅಂತ ರಸದಲ್ಲಿ ನಿಲ್ಲಿಸಿ ಆಯ್ತು. ರಸ ಏವ ನಾಟ್ಯಂ ಅಂತ. ಕೊನೆಗೆ ಬೇಕಾದದ್ದು ರಸ. ನಾವು ಹಿಂದಿನ ಸಂಚಿಕೆಯಲ್ಲಿ ಮಾವಿನ ಹಣ್ಣಿನ ಒಂದು ಉದಾಹರಣೆಯನ್ನು ತಗೊಂಡಿದ್ದೆ. ಅದಕ್ಕೆ ಹೋಗಿ ಅಂಗಡಿಯಲ್ಲಿ ಹಣ ಕೊಟ್ಟು ತಗೊಂಡಿದ್ದು ಸಿಪ್ಪೆ, ಓಟೆ, ರಸ, ಗುಳ ಎಲ್ಲ ಸೇರಿ ಕೊನೆಗೆ ನಮ್ಮ ಜಠರ ಸೇರುವಾಗ ಮಾವಿನ ಹಣ್ಣು ಯಾವುದು? ರಸ ಮಾತ್ರ. ರಸ ಮಾತ್ರ. ಆದ್ದರಿಂದ ರಸ ಏವ ನಾಟ್ಯಂ ಪರಿಷ್ಕಾರ ಮಾಡಿ ಆಯಿತು. ಈಗ ನಾಟ್ಯ ಅನುಭವ ಯಾವುದು ಅಂತ ಎನ್ನುವಾಗಲೂ ಹಿಂದಿನ ಸಂಚಿಕೆಯಲ್ಲಿ ಆ ಅನುಭವದ ಸ್ವರೂಪ, ಅದು ಸತ್ಯವೋ ಅಸತ್ಯವೋ, ಅದು ಸುಳ್ಳೋ, ಅದು ಹೇಗಿದೆ, ಅಥವಾ ಅದೊಂದು ವಿಲಕ್ಷಣವಾದ ಅನಿರ್ವಚನೀಯವಾದ ಅನುಭವವೋ, ಇದನ್ನೆಲ್ಲ ನಾವು ಯೋಚನೆ ಮಾಡಿ ಆಯಿತು. ಈಗ ಲೋಕ ಮತ್ತು ನಾಟ್ಯ ಎರಡರಲ್ಲಿ ಒಂದು ಸಾಮ್ಯ, ಸಾದೃಶ್ಯವನ್ನು ನಾವು ಮೊದಲಿಂದ ಹೇಳ್ತಾ ಬಂದಿದ್ದೇವೆ. ಈ ಸಾದೃಶ್ಯವನ್ನು ತಿಳಿಸೋದಕ್ಕಾಗಿ ಅನು ಎಂಬ ಉಪಸರ್ಗ. ಅನು ಕರಣ ಅಂದ್ರೆ ಕರಣಕ್ಕೆ ಅನುಸರಿಸಿದ ಕರಣ, ಅದರಂತೆ ಇರುವ. ಇಲ್ಲಿ ಸಾದೃಶ್ಯವೆಂಬುದು ಅನು ಎಂಬುದಕ್ಕೆ ಅರ್ಥ. ಸಾದೃಶ್ಯದಲ್ಲಿ ಹೇಗಿದೆ ಅಂದ್ರೆ, ಒಂದು ಸಾದೃಶ್ಯಕ್ಕೆ ಪ್ರತಿಯೋಗಿ ಹಿಂಬದಿಯ ಪದಾರ್ಥ ಇರುತ್ತೆ, ಇನ್ನೊಂದು ಸಾದೃಶ್ಯಕ್ಕೆ ಅನುಯೋಗಿ ಹೋಲಿಕೆ ಉಳ್ಳದ್ದು. ಯಾವುದರ ಹೋಲಿಕೆ ಅಂತ ಹೇಳ್ತೇವೆಯೋ ಅದು ಸಾದೃಶ್ಯದ ಪ್ರತಿಯೋಗಿ. ಆ ಹೋಲಿಕೆ ಎಲ್ಲಿದೆಯೋ ಅದು ಸಾದೃಶ್ಯಕ್ಕೆ ಅನುಯೋಗಿ. ಈಗ ಚಂದ್ರನಂತೆ ಮುಖ ಅಂತಂದ್ರೆ ಚಂದ್ರನ ಸಾದೃಶ್ಯವನ್ನು ನಾವು ಮುಖದಲ್ಲಿ ಹೇಳ್ತೇವೆ. ಆಗ ಚಂದ್ರ ಪ್ರತಿಯೋಗಿ ಆದ. ಸಾದೃಶ್ಯ ಯಾರದ್ದು? ಚಂದ್ರನದ್ದು. ಅದು ಎಲ್ಲಿದೆ? ಮುಖದಲ್ಲಿದೆ. ಆದ್ರಿಂದ ಮುಖ ಸಾದೃಶ್ಯಕ್ಕೆ ಅನುಯೋಗಿ ಅಂತ. ಆಗ ಚಂದ್ರ ಮತ್ತು ಮುಖ, ಚಂದ್ರನ ಹೋಲಿಕೆಯನ್ನ ಮುಖದಲ್ಲಿ ನಾವು ಅನ್ವಯಿಸಬೇಕು. ಇದೇ ಸ್ಥಾನದಲ್ಲಿ ಲೋಕ, ಪ್ರಪಂಚ, ಅದರ ಸಾದೃಶ್ಯವನ್ನ ನಾವು ನಾಟ್ಯದಲ್ಲಿ ತರಬೇಕು ಅಲ್ವಾ? ಈ ನಾಟ್ಯದಲ್ಲಿ ನೋಡುವವನಿಗೆ ಅದು ಗೊತ್ತಾಗ್ಬೇಕಲ್ಲ, ಹೀಗೆಲ್ಲ ಇರತ್ತೆ ಅಂತ ಅನ್ಕೊಳ್ಬೇಕು ಅವನು. ಇದೆಲ್ಲ ಇರೋದಿಲ್ಲ, ಬರೀದೆ ಇವ್ರ ಕಲ್ಪನೆ ಅಂತ ಅಂದ್ಕೊಂಡ್ರೆ ಮತ್ತೆ ಆ ಪ್ರದರ್ಶನವನ್ನು ನಾವು ನೋಡೋದೇ ಇಲ್ಲ. ರಸಭಂಗ ಆಗ್ತದೆ. ರಸಭಂಗ ಅಲ್ಲ, ರಸಭಂಗ ಕೊನೆಗಾಯ್ತದು. ರಸ ಹುಟ್ಟು ಸ್ಥಿತಿ ಅವನ ಭಾವದವರಿಗೂ ಬರೋದೇ ಇಲ್ಲ. ಎಲ್ಲ ಇವರ ಕಲ್ಪನೆ, ಹೀಗೆಲ್ಲ ಎಲ್ಲಿ ಇರತ್ತೆ ಅಂತ ಅನ್ಕೊಳ್ಬಾರ್ದಲ್ಲ. ಹೀಗೂ ಇರತ್ತೆ, ಹೀಗೂ ಆಗತ್ತೆ, ಹೀಗೂ ನನ್ನೊಳಗೂ ಇರತ್ತೆ, ಹೀಗೂ ನನಗೂ ಆಗತ್ತೆ. ಅವನು ಹೀಗಷ್ಟು ಒಳಗೆ ಬರ್ಬೇಕಲ್ವಾ? ಆದ್ದರಿಂದ ಈ ಅನು ಎಂಬ ಉಪಸರ್ಗ ಇಂತಹ ಗಾಢವಾದ ಒಂದು ಸಾದೃಶ್ಯವನ್ನ ಹೇಳ್ತಾ ಇದೆ. ಈ ಸಾದೃಶ್ಯವನ್ನ ಅವಲಂಬಿಸಿದ ಕ್ರಿಯೆ ಅನುಕರಣ, ಹಾಗೆ ಮಾಡೋದು. ರಾಮ ಅವತ್ತು ಹೇಗೆ ಮಾಡಿದ್ನೋ ಹಾಗೆ ನಟ ಇವತ್ತು ಮಾಡ್ಬೇಕು. ರಾಮ ಅಲ್ಲಿ ಲಂಕೆಯ ನೆಲದಲ್ಲಿ ಸೀತೆಯನ್ನ ಹೇಗೆ ಪರೀಕ್ಷೆ ಮಾಡಿದನೋ ಹಾಗೆ ಇವತ್ತು ನಮ್ಮ ಈ ಒಂದು ರಂಗಮಂಚದಲ್ಲಿ ನಟ ಅದನ್ನು ಮಾಡಬೇಕು. ನೋಡಿ, ನಾವು ಆ ಸ್ಥಳಗಳನ್ನೆಲ್ಲ ಪರಾಮರ್ಶೆಗೆ ತಗೊಂಡಿದ್ದು ಯಾಕೆಂದ್ರೆ ಕಾಲ, ದೇಶ, ವ್ಯಕ್ತಿ. ಆದರೆ ಸಾದೃಶ್ಯ ಇದೆ. ಸಾದೃಶ್ಯ ಇದನ್ನ ಪರೀಕ್ಷೆ ಮಾಡುವ ವಿಧಾನ ಬೇರೆ, ನಾವು ಅದನ್ನ ಈಗ ಹೋಗೋದಿಲ್ಲ. ಸಾದೃಶ್ಯ ಇದೆ ಅಂತಲೇ ಅನ್ಕೊಳ್ಳೋಣ. ಈ ಸಾದೃಶ್ಯ ಯಾವ ಸಾದೃಶ್ಯ ಎನ್ನುವುದನ್ನೇ ನಾವು ಇನ್ನೊಂದು ಸಂಚಿಕೆಯಲ್ಲಿ ಯೋಚನೆ ಮಾಡಿದ್ದೇವೆ. ಯಾಕೆಂದ್ರೆ ರಾಮನನ್ನು ನೋಡೇ ಇಲ್ವಲ್ಲ, ರಾಮನಂತೆ ಇವನಿದ್ದಾನೆ ಅಂತ ನಿರ್ಣಯ ಮಾಡಿದ್ದು ಹೇಗೆ ಅನ್ನುವ ಆ ನಾಟ್ಯಾನುಭವವನ್ನು ವಿಮರ್ಶೆ ಮಾಡುವ ನೆಪದಲ್ಲಿ ನಾವು ಆ ಸಾದೃಶ್ಯವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದೇವೆ. ಇದು ಕಲ್ಪಿತವಾದ ಸಾದೃಶ್ಯ. ರಾಮನ ಹಾಗೆ ಇವನು ಇರಬೇಕು ಅಂತಿಲ್ಲ, ಇವನ ಹಾಗೆ ರಾಮ ಇರಬೇಕು ಅಂತಿಲ್ಲ. ಅವನು ಹೇಗೆ ಬದುಕಿದ್ದ ಅಂತ ಇವನಿಗೂ ಗೊತ್ತಿಲ್ಲ. ಅಲ್ಲ, ಗೊತ್ತಿಲ್ಲ, ಇರಬೇಕಾಗಿಲ್ಲ. ಯಾಕೆಂದ್ರೆ ರಾಮನ ಹೋಲಿಕೆ ಇದೆ ಅಂತ ನಾವು ಕಲ್ಪನೆ ಮಾಡಿ ಆಯ್ತು. ಕಲ್ಪಿತ ಸಾದೃಶ್ಯ ಇದು. ಕಲ್ಪನೆ ಮಾಡಿ ಆಯ್ತು. ಕಲ್ಪನೆ ಮಾಡುವುದ ಕಾರಣ ಏನು? ಆಹಾರ್ಯ ಭ್ರಮ. ಅದಲ್ಲ ಅಂತ ಗೊತ್ತಿದ್ರು ಅದು ಹಾಗೆ ಅಂದ್ಕೊಳ್ತೇವೆ ನಾವು, ಅಲ್ವಾ? ಹಾಗೆ ನಾವು ಅಂದ್ಕೊಂಡು ಆಯ್ತು. ಅದು ಈ ಆಹಾರ್ಯ ಭ್ರಮದ ಮೂಲವಾಗಿ ಒಂದು ಕಲ್ಪನೆ ಮಾಡಿಕೊಂಡು ಕಲ್ಪಿತವಾದ ಸಾದೃಶ್ಯವನ್ನು ಇಟ್ಕೊಂಡು ಆವಾಗ ಇಲ್ಲಿ ಒಂದು ಕೃತಿ ಇದೆ, ಅಂದ್ರೆ ಒಂದು ಕ್ರಿಯೆ ಇದೆ. ರಾಮನ ಕ್ರಿಯೆಯ ಸಾದೃಶ್ಯವನ್ನ ಇಲ್ಲಿ ನಾವು ನೋಡಿದೆವು ಅಂತ ಆರೋಪಿಸಿದೆವು. ಆವಾಗ ಅನುಕರಣ ಆಯ್ತು. ಅನುಕರಣ ಅಂತ, ಅನುಕರಣದಲ್ಲಿ ಕ್ರಿಯೆ ಪ್ರಧಾನ ಆಯ್ತು.
ಕ್ರಿಯೆ ಹಿಂದಿರುವಂತಹ ಪ್ರಯತ್ನವಾಗಲಿ, ಆ ಪ್ರಯತ್ನವನ್ನು ಹುಟ್ಟಿಸುವ ಆಶಯವಾಗಲಿ ಗೌಣ ಆಯ್ತು. ಹೌದು. ಕ್ರಿಯೆ ಅದ್ರ ಹಾಗೆ ಕಂಡ್ರಾಯ್ತು. ಹೇಗೂ ಆಹಾರ್ಯ ಭ್ರಮ, ಇವನು ಏನು ಮಾಡಿದ್ರು ರಾಮ ಮಾಡಿದ ಅಂತ ಅನ್ಕೊಳ್ಬಹುದು. ಒಂದು ಆಹಾರ ಹಾಕಿ ಬಂದು ನಿಂತ್ಕೊಂಡು ಮಾಡಿದ್ರು ಕೂಡ ಆಗತ್ತೆ ಅಂತ ಹಾಗೆ ಅಂತ ಆಯ್ತು. ಇವನು ಇಷ್ಟು ದುರ್ಬಲ, ಹರಧನುಸ್ಸನ್ನು ಹೇಗೆ ಭಂಗ ಮಾಡಿರೋಕ್ಕೆ ಸಾಧ್ಯ ಅಂತಂದ್ರೆ ಅನುಕರಣ ಕೆಟ್ಟೋಯ್ತು. ಆವಾಗ ನಮ್ಮ ಕಲ್ಪನೆಯ ಧಾರೆ ತುಂಡಾಗತ್ತೆ. ರಸಕ್ಕೆ ಮುಟ್ಟೋದಿಲ್ಲ, ರಸಕ್ಕೆ ಅದು ಮುಟ್ಟೋದೇ ಇಲ್ಲ. ನಮಗೆ ಸೀತಾ ಕಲ್ಯಾಣ ಪ್ರಸಂಗವೇ ಆಗೋದಿಲ್ಲ. ಆವಾಗ ಏನ್ ಮಾಡ್ಬೇಕಾಯ್ತು? ಇವ ಹೇಗೂ ಇರ್ಲಿ, ಇಟ್ಟ ಬಿಲ್ಲು ಹರಧನಸ್ಸೇನಲ್ಲ, ಅದನ್ನು ಯಾರು ಮುರಿಬಹುದು. ಕೆಲವೊಮ್ಮೆ ತಂದು ಇಡುವಾಗಲೇ ಮುರಿದೋಗತ್ತೆ. ಈಗ ಮಕ್ಕಳ ನಾಟಕದಲ್ಲಿ ನೋಡುವಾಗ ಮುರಿದ್ರು ಪಾಪ ಆ ಮೇಷ್ಟ್ರು ಅದಕ್ಕೆ ಒಂದು ಗಮ್ ಹಚ್ಚಿ ಗಂಟು ಹಾಕಿ ತಂದಿಡ್ತಾರೆ, ಅದು ಬೇರೆ ವಿಷಯ. ಆದ್ರೆ ಒಬ್ಬ ಮುಗ್ಧ ಪ್ರೌಢ, ನಾವು ಇದನ್ನು ಯೋಚನೆ ಮಾಡಿದ್ದೇವೆ, ಮುಗ್ಧ ಪ್ರೌಢ ಪ್ರೇಕ್ಷಕನಿಗೆ ನೋಡುವಾಗ ಮುಗ್ಧ, ಒಳಗೆ ಸ್ವೀಕಾರ ಮಾಡುವಾಗ ಪ್ರೌಢ, ಅಂಥವರಿಗೆ ಒಂದು ಪ್ರಶ್ನೆ ಬರುತ್ತೆ, ಇದು ಅನುಕರಣವಲ್ಲ ಅಂತಂದ್ರೆ. ಆದ್ರಿಂದ ಇಲ್ಲಿ ಏನಾಗಿದೆ ಅಂದ್ರೆ ವಿಘ್ನ ಮತ್ತು ಭಂಗಗಳು ಸಂಭವ ಸಾಧ್ಯತೆ ಜಾಸ್ತಿ ಇದೆ. ಆದ್ರಿಂದ ಅನುಕರಣವನ್ನ ನಾವು ಕ್ರಿಯಾ ಪರ್ಯವಸಾನ ಮಾಡೋದಲ್ಲ, ಅದರ ಹಿಂದಿನ ಆಶಯಕ್ಕೆ ಭಾವಕ್ಕೆ ಬರಬೇಕು. ಈಗ ಪ್ರಯತ್ನ ಮತ್ತು ಕ್ರಿಯೆ ತುಂಬಾ ನಿಕಟ, ಹತ್ರ. ಪ್ರಯತ್ನ ಆದೊಡನೆ ಕ್ರಿಯೆ ಆಗ್ಬಿಡತ್ತೆ. ಅದರಿಂದ ಪ್ರಯತ್ನ ಯಾವುದು ಕ್ರಿಯೆ ಯಾವುದು ಅಂತ ನಾವು ವ್ಯತ್ಯಾಸ ತಡ್ಕೊಳಕ್ ಆಗೋಲ್ಲ. ಅದರ ಹಿಂದಿನ ಆಶಯ ಇದೆಯಲ್ಲ, ಅವಸ್ಥೆ, ಆ ಆಶಯವನ್ನ ತಗೊಳ್ಬಹುದು. ಆ ಆಶಯವನ್ನ ತಗೊಂಡಾಗ ಅವಾಗ ಏನಾಯ್ತು ಅಂತಂದ್ರೆ ಭಾವ, ಆ ಭಾವವನ್ನ ಸದೃಶವಾದ ಭಾವ ಅಂತ ಬರ್ಬೇಕು. ಕ್ರಿಯೆಯನ್ನ ನಾವು ಹಿಂದಕ್ಕೆ ಹಾಕಿದ್ವಿ. ಆಗ ಕ್ರಿಯೆಯನ್ನ ಹಿಂದಕ್ಕೆ ಹಾಕಿ ರಾಮನ ಭಾವ, ಅವನು ಹರಧನಸ್ಸನ್ನು ನೋಡ್ದ, ಶಿವನ ಬಗ್ಗೆ ಅವನಿಗೆ ಅಗೌರವ ಇಲ್ಲ. ಆ ಹರಧನಸ್ಸು ಏನು ಮಾಡಿದೆ ಅಂದ್ರೆ ಕ್ಷತ್ರಿಯರನ್ನೆಲ್ಲ ತಲೆ ತಗ್ಗುವ ಹಾಗೆ ಮಾಡಿದೆ. ಇನ್ನು ಮುಂದೆ ಕ್ಷತ್ರಿಯರ ಯಾರು ತಲೆ ತಗ್ಗಿಸಬಾರ್ದು, ಅವರು ತಲೆ ಎತ್ತಬೇಕು ಅಂದ್ರೆ ಈ ಬಿಲ್ ಇರಬಾರ್ದು. ಆದ್ರಿಂದ ಬಿಲ್ಲಿಗೆ ಹೆದೆ ಕಟ್ಟಲಿಲ್ಲ, ಬಿಲ್ಲನ್ನು ಮುರಿದಾಕದ. ಭಾವ ನೋಡಿ, ಆ ಭಾವದಲ್ಲಿ ಯಾರೇ ಕೈ ಎತ್ತಿದ್ರು ಮುರಿದೋಗ್ಬೇಕಾದ್ರು. ಅವಸ್ಥಾನುಕೃತಿ ಬಂತು, ಭಾವಾನುಕೀರ್ತನ. ಆ ಭಾವ ರಾಮನ ಭಾವ. ಅದಕ್ಕೆ ರಾಮನಷ್ಟೇ ಒಳ್ಳೆಯ ಶರೀರ ಬೇಕು ಅಂತಿಲ್ಲ, ರಾಮನ ಹಾಗೆಯೇ ರಭಸದಿಂದ ಅದನ್ನು ಎತ್ತಬೇಕು ಅಂತ ಆ ಕ್ರಿಯೆಯೂ ಬೇಕಾಗಿಲ್ಲ. ಆದ್ರಿಂದ ಏನಾಯ್ತು ಅಂದ್ರೆ ದೇಹ ಮತ್ತು ಕ್ರಿಯೆ ಎರಡೂ ಬೇಕಾಗಿಲ್ಲ, ಭಾವ ಇದ್ರೆ ಸಾಕು. ಈ ಭಾವ ಅನುಕೀರ್ತನ ಅಂತ ಹೇಳಿ ಬಂತು. ಈ ಭಾವದ ಅನುಕರಣ. ಅಲ್ಲಿ ಭಾವ ಅಂತ ಬಂದಾಗ ಅನುಕರಣ ಇಲ್ಲ, ಅನುಕೀರ್ತನ ಇದೆ. ಕೀರ್ತನ ಅಂದ್ರೆ ಶಬ್ದದ ಮೂಲಕವೇ ಆಗಬೇಕು ಅಂತ ಅನ್ಕೊಳ್ಬಾರ್ದು. ಶಬ್ದದ ಮೂಲಕ ಆಗೋದು ಅದು ಸ್ಥೂಲವಾದ ಕೀರ್ತನ. ನೀವು ಒಂದು ಹುಬ್ಬಿನಿಂದ ಕೀರ್ತನ ಮಾಡೋಕ್ಕಾಗತ್ತೆ. ನಾವು ಅಭಿನಯವನ್ನ ಇಷ್ಟೆಲ್ಲ ಆರಾಧನೆ ಮಾಡಿದ್ದೆ ಅದಕ್ಕಲ್ವಾ? ಅದು ಆಂಗಿಕ, ಸಾತ್ವಿಕ ಮತ್ತು ಆಹಾರ್ಯ, ಮನಸ್ಸಿನ ಕೀರ್ತನವೇ. ಹೌದು, ನಾವು ವಾಚಿಕ ಒಂದು ಬಿಟ್ಟು ಹೇಳೋದು. ಆದ್ರಿಂದ ಇದು ಉಳಿದ 3 ಅಭಿನಯಗಳಿಂದಲೂ ಕೀರ್ತನ ಆಗತ್ತೆ. ಆದ್ರಿಂದ ಏನು ಮಾಡಿದ್ರು, ಭಾವಾನುಕೀರ್ತನವಂತ ಅಲ್ಲಿಗೆ ಬಂದು ನೆಲೆಸಿದ್ರು. ಹೌದು. ಈಗ ಭಾವ ಅಂತಂದ್ರೆ ಈಗ ಆ ಭಾವಗಳು ಸಾಂದರ್ಭಿಕ, ಸಾಂದರ್ಭಿಕವಾದ ಭಾವಗಳು. ಈಗ ಸಾಂದರ್ಭಿಕ ಭಾವದಲ್ಲಿ ಏನೋ ಒಂದು ಸಾದೃಶ್ಯ ಬಂದಿರಬಹುದು, ಆದರೆ ನಟನ ಉಳಿದ ಭಾವಗಳೆಲ್ಲ ಅದ ರಾಮನ ಭಾವ ಅಂತ ಹೇಗೆ ಹೇಳೋದು ಅಲ್ವಾ? ಎಷ್ಟೋ ಸತಿ ರಾಮ ಸೀತೆಯ ಪಾತ್ರವನ್ನು ಮಾಡಿದವರೇ ಮತ್ತೆ ಪ್ರೀತಿಸಿ ಮದುವೆ ಆಗೋದೆಲ್ಲ ಇದೆ. ಆಗ ರಾಮನ ಭಾವ ಬಂತ ಇವರಿಗೆ ಇಲ್ಲ, ಅಥವಾ ರಾಮನ ಭಾವ ಬಂದಿದ್ರಿಂದಲೇ ಇರ್ಬೋದು. ಕೆಲವೊಮ್ಮೆ ನಾಟಕದಲ್ಲಿ ರಾವಣ ಸೀತೆಯರಾದವರು ನಿಜ ಜೀವನದಲ್ಲಿ ಗಂಡ ಹೆಂಡತಿ ಆಗ್ಬಿಡ್ತಾರಲ್ವಾ? ಆದ್ರಿಂದ ಭಾವ ಅನುಕೀರ್ತನವನ್ನು ನಾವು ಪೂರ್ಣ ನಂಬಿದ್ರೆ ಆಗೋಲ್ಲ, ಅದಕ್ಕೂ ನ್ಯೂನತೆ ಇದೆ. ಅದು ರಸವಿಗ್ರಹ ಆಗ್ಬಿಡ್ಬಹುದು, ಮತ್ತು ರಸ ಪ್ರಕ್ರಿಯೆಯಲ್ಲಿ ಅದು ಹೊಂದೋದಿಲ್ಲ ಅಂತ ಅದು ಬೇರೆ ಆಗ್ಬಹುದು, ಮೆಚ್ಚುವುದೇ ಬೇರೆ ಆಗ್ಬಹುದು. ಆದ್ರಿಂದ ಕೊನೆಗೆ ಏನಾಯ್ತು ಅಂದ್ರೆ ಸ್ವಭಾವ ಅನುದರ್ಶನಂ ಅಂತ. ಈ ಅನುದರ್ಶನದ ಬಗ್ಗೆ ನಾವು ಸ್ವಲ್ಪ ಲಕ್ಷ್ಯ ಕೊಡಬೇಕಿರ್ಲಿ, ಸ್ವಭಾವವನ್ನು ತೋರಿಸೋದು ಅಂತ. ಆವಾಗ ಏನಾಯ್ತು, ನಟನ ಸಿದ್ಧತೆ ಹೆಚ್ಚಬೇಕಾಯ್ತು. ಕೆಲವರಿಗೆ ರಾವಣನ ಪಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ, ಕೆಲವರಿಗೆ ವಾಲಿಯ ಪಾತ್ರ, ಕೆಲವರಿಗೆ ಸುಗ್ರೀವನ ಪಾತ್ರ, ಕೆಲವರಿಗೆ ಜಟಾಯುವಿನ ಪಾತ್ರ. ಅವರಿಗೆಲ್ಲ ಅವರವರ ದೇಹ ಧರ್ಮದ ಮೇಲೆ, ಮನೋಧರ್ಮದ ಮೇಲೆ ಆ ಪಾತ್ರ ಸೆಟ್ ಆಗತ್ತೆ. ನಾನು ರಾಮನ ಮಾಡ್ಲಿಕ್ಕೆ ಆಗೋಲ್ಲ, ಪಾತ್ರ ಹಂಚೋದು ಅಂತ ಹೇಳಿ. ಅದ ಪಾತ್ರ ಹಂಚೋದು ಯಾಕೆ ಹಂಚೋದಕ್ಕೆ ಅವರಿಗೆ ಆ ಭೂಮಿಕೆ ಅಲ್ಲಿ ಇಲ್ಲ, ಅವರಿಗೆ ಸ್ವಭಾವ ಇಲ್ಲ. ಕೆಲವರು ಆಗಲ್ಲ. ಅವರು ಈಗ ಉದಾಹರಣೆಗೆ ಮಾನ್ಯ ಶಂಭು ಹೆಗಡೆ ಅವರನ್ನ ನೆನಪು ಮಾಡಿಕೊಂಡ್ರೆ, ರಾಮಕೃಷ್ಣ ಅಂತಹ ಪಾತ್ರಗಳು ಅವರಿಗೆ. ಅವರು ಆ ರಾಮನ ಪಾತ್ರಕ್ಕೆ ಬೇಕಾದ ಸ್ವಭಾವ, ನಡವಳಿಕೆ, ಒಂದು ಸಂಭಾವಿತತನ, ಅದನ್ನೆಲ್ಲ ಜೀವನದಲ್ಲಿ ಬೆಳೆಸ್ಕೊಂಡು ಬಂದರು.
ಸ್ವಭಾವ ಬಂತವರಿಗೆ. ನಿಜ ಆದ್ರಿಂದ ಕೊನೆಗೆ ಅವರು ಕೀಚಕನ ಮಾಡೋದೇ ಬಿಟ್ರು. ಮತ್ತೆ ಕೊನೆಗೂ ಅವರು ಕೀಚಕನ ಮಾಡಿದ್ರು, ಅದು ರಾಮನ ಹತ್ತಿರದ ಕೀಚಕ ಆಗ್ಬಿಡ್ತಿತ್ತು ಅಲ್ವಾ. ಹೌದು ಹೌದು ಆದ್ರಿಂದ ಏನಾಯ್ತು ಅಂದ್ರೆ ತುಂಬಾ ಅವರ ಆಪ್ತರಾದವ್ರಿಗೆ ಬೇಡ ಕೀಚಕ ಭಸ್ಮಾಸುರ ಅಲ್ಲ ಬೇಡ ನಿಮ್ಗೆ ಅಂತ. ಯಾಕೆಂದ್ರೆ ಸ್ವಭಾವ ದರ್ಶನ ಮಾಡ್ಸೋಕ್ಕಾಗೋಲ್ಲ. ಹೌದು, ಪೀಚಲ ಮುಖದವನಿಗೆ ವಿದೂಷಕ ಕೊಡ್ಬೋದು, ರಾಮನನ್ನು ಕೊಡ್ಲಿಕ್ಕೆ ಅಲ್ಲ, ಯಾಕಂದ್ರೆ ನಾವು ಆ ಸ್ವಭಾವವನ್ನು ದರ್ಶನ ಮಾಡ್ಸೋಕ್ಕಾಗೋಲ್ಲ. ನಿಜವೇ ನಿಜವೇ. ಆದ್ದರಿಂದ ಏನಾಯ್ತು ಅಂದ್ರೆ ಸ್ವಭಾವ ಅನುದರ್ಶನಂ ನಾಟ್ಯಂ ಅಂತ ಬಂತು. ಭಾವ ಅನುದರ್ಶನ. ಇದು ಇನ್ನೂ ಸೂಕ್ಷ್ಮ ಆಯ್ತು. ಹೌದು ಹೌದು. ಈಗ ನೋಡಿ, ಹೊರಗಿನ ಕ್ರಿಯೆಯ ಪ್ರಾಧಾನ್ಯವನ್ನು ನಾವು ಪಡೆದಾಯ್ತು, ಕ್ರಿಯೆಯನ್ನು ಕೈ ಬಿಟ್ಟಾಯ್ತು. ಹೌದು. ಅದಕ್ಕೂ ಹಿಂದೆ ಬಂದು ಅದರ ಆಶಯಕ್ಕೆ ನಾವು ಪ್ರಾಧಾನ್ಯ, ಭಾವಕ್ಕೆ ಕೊಟ್ಟಿವಿ. ಈಗ ಆಶಯದ ಪ್ರಾಧಾನ್ಯವನ್ನು ಬಿಟ್ಟು ಶೀಲಕ್ಕೆ ಬಂದ್ವಿ. ಹೌದು. ಶೀಲದಿಂದ ಒಂದು ಕ್ರಿಯೆ ನಡೆದ್ರೆ, ಶೀಲದಿಂದ ಒಂದು ಅಭಿನಯ ಏರ್ಪಟ್ರೆ, ಸಾತ್ವಿಕವಾದ್ರೆ ಎಲ್ಲ ಅಭಿನಯ, ನೀವಿಲ್ಲಿ ಬನ್ನಿ ಈಗ, ಎಲ್ಲ ಅಭಿನಯ ಸಾತ್ವಿಕ ಆದ್ರೆ, ಸಾತ್ವಿಕ ಅಂದ್ರೆ ಚಪ್ಪೆ ಅಂತಲ್ಲ, ಹೌದೌದು, ತಮಸ್ಸು ರಜಸ್ಸಿಗೆ ಸತ್ವ ಅಂತಹ ಒಂದು ಮನಸ್ತೃಪ್ತಿ ಆಗುವ ಹಾಗೆ ಮನಸ್ತತ್ವದಿಂದ ಒಂದು ಅಭಿನಯ ಏರ್ಪಟ್ರೆ ಆವಾಗ ಆ ದರ್ಶನ ಸದೃಶವಾದ ದರ್ಶನವನ್ನು ಹುಟ್ಟಿಸತ್ತೆ. ಅದು ಅನುದರ್ಶನ. ಸ್ವಭಾವ ಅನುದರ್ಶನವು ನಾಟ್ಯಂ. ನೀವು ಸ್ವಭಾವ ತೋರಿಸ್ಕೊಡಿ ಸಾಕು, ನೋಡಿದವರು ಹಾಗಾಗ್ತಾರೆ. ನಮ್ಮಲ್ಲಿ ಪ್ರೀತಿ ಇದ್ರೆ ಹೊಡೆಯೋದಕ್ಕೆ ಬಂದವನು ಪ್ರೀತಿಯಿಂದ ತಲೆಬಾಗ್ತಾನೆ. ನಿಜ ನಿಜ. ನಮ್ಮೊಳಗೆ ಅಪ್ರೀತಿ ಇದ್ರೆ ಮುದ್ದು ಕೊಡೋಕ್ ಬಂದವನು ಗುದ್ದು ಬಿಡ್ತಾನೆ ಅಲ್ವಾ. ಆದ್ರಿಂದ ಅದು ಶೀಲ, ಸ್ವಭಾವ ಇನ್ನೊಬ್ಬನ ಮೇಲೆ ಪ್ರಭಾವ ಮಾಡತ್ತೆ. ಆದ್ರಿಂದ ಸ್ವಭಾವ ಅನುದರ್ಶನಂ. ಪರಿಷ್ಕಾರ ಮಾಡಿ, ಈ ಪರಿಷ್ಕಾರ ಮಾಡಿದ್ದು ಅಂದ್ರೆ ಅನುಕರಣವನ್ನ ನಾಟ್ಯ ಅಲ್ಲ ಅಂತ ಹೇಳಿಲ್ಲ. ಹೌದು ಹೌದು. ಅದು ರಸಪರ್ಯವಸಾಯಿಯಾದ ನಾಟ್ಯ ಅಲ್ಲ. ನಿಜ. ಸಿಪ್ಪೆ ಸಹಿತ ಮಾವನಣ್ಣದು. ನೀವು 25 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, ಸಿಪ್ಪೆಗೂ ಬಂತು ಬೆಲೆ. ಹೌದು ಹೌದು. ಆದ್ರೆ ನಿಜವಾಗಿ 50 ರೂಪಾಯಿ ಬೆಲೆ ಸಾರ್ಥಕ ಆಗೋದು ಜ್ಯೂಸ್ನಲ್ಲಿ, ರಸದಲ್ಲಿ. ಹಣ್ಣು ಅಂತ ತೋರಿಸ್ಬೇಕು ಅಂದ್ರೆ ಮಾವಿನ ಹಣ್ಣಿನ ಆಕಾರ ನೋಡ್ಬೇಕಲ್ವಾ, ಅದು ಅನುಕರಣ ಇದೆ. ಆದ್ರಿಂದ ಅನುಕರಣೆ ಉಂಟದು, ಅಂತಹ ಪ್ರಯೋಗಗಳು ಇದೆ. ಆಗ ನಾವು ಮೊದಲು ಯೋಚನೆ ಮಾಡಿದ ಅನೇಕ ವಿಷಯಗಳಿಗೆ, ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗತ್ತೆ. ಅಲ್ಲೂ ತೃಪ್ತಿ ಇಲ್ವಾ ಅಂದ್ರೆ ಇದೆ, ಮಾವಿನ ಹಣ್ಣು ಎಷ್ಟು ತೂಕ ಇದೆ, ತುಂಬಾ ಚೆನ್ನಾಗಿದೆ ಅಂತ ಅದನ್ನು ಮೂಸಿ ನೋಡ್ತಾನೆ, ಕಣ್ಣಿನಲ್ಲಿ ಅದರ ಬಣ್ಣ ನೋಡ್ತಾನೆ, ಆ ತೃಪ್ತಿಗಳೆಲ್ಲ ಇದೆ. ಆದ್ರೆ ರಸವನ್ನ ಆಸ್ವಾದನೆ ಮಾಡಿಲ್ಲ. ಈಗ ನಮಗೆ ಭರತನಿಗೆ ಹೇಳಬೇಕಾದ, ಅವನು ನಿರ್ಧರಿಸಬೇಕಾದ ವಿಷಯ ಯಾವುದು ಅಂದ್ರೆ ರಸದ ಸ್ವರೂಪವನ್ನು ವರ್ಣನೆ ಮಾಡಬೇಕಾಗಿದೆ. ರಸ ಪರ್ಯವಸಾಯಿಯಾದ ಒಂದು ನಾಟ್ಯಾನುಭವವನ್ನು ನಿರ್ವಚನ ಮಾಡಬೇಕಾಗಿದೆ. ಹಾಗಾಗಿ ಕ್ರಿಯೆಗಳನ್ನ ಒಂದೊಂದಾಗಿ ಪರಿಷ್ಕಾರ ಮಾಡ್ತಾ ಯಾವುದು ಬೇಡವೋ ಅದನ್ನು ಬಿಡ್ತಾ ಬಂದ. ಈಗ ನೋಡಿ, ಮೊದಲು ಹೇಳಿದ್ವಲ್ಲ ಲೋಕವೃತ್ತದ ಅನುಕರಣ ಅಂತ, ಅಲ್ಲೂ ಇದು ಉಂಟು. ಲೋಕವೃತ್ತದ ಅನುಕರಣದಲ್ಲಿ ಇದು ಇಲ್ಲ ಅಂತಲ್ಲ, ಗುಂಟದು, ಅದು ಗುಟ್ಟಾಗಿದೆ ಅದು. ಈಗ ಲೋಕವೃತ್ತವನ್ನ ಅನುಕರಣೆ ಮಾಡುವಾಗಲೂ ಆಶಯವೇ ಇಲ್ವಾ, ಶೀಲ ಇಲ್ವಾ? ಈಗ ರಾಮನ ಪಾತ್ರ ಕೊಡುವಾಗಲೂ ಇವ ಸ್ವಲ್ಪ ರಾಮನ ಹಾಗೆ ಕಾಣ್ತಾನೆ, ಕೆಲವಾದ್ರೂ ರಾಮನ ಹಾಗಿದ್ದಾನೆ ಅಂತ ಅಲ್ವಾ. ಹೊರಗೆ ಒಳಗೆ ಹೋದ್ಮೇಲೆ ಬಿಡಿ ಸೇರ್ಬೋದು, ಆ ವಿಷಯ. ರಾಮ ಬಿಡಿ ಸೇರ್ಲಿಲ್ಲ, ಇವ್ ಸೇರ್ತಾನೆ, ಅದು ಬೇರೆ. ಆದರೆ ರಂಗದಲ್ಲಿ ಸೇರೋದಿಲ್ವಲ್ಲ, ಅದು ನಿಜವೇ. ಹೌದು, ಅಷ್ಟಕ್ಕೆ ರಾಮ ರಂಗದಲ್ಲಿ ಆಳ್ತಾನ ಚೆನ್ನಾಗಿ ಕಾಣ್ತಾನಲ್ಲ, ರಂಗದಲ್ಲಿ ಬಿಡಿ ಸೇರೋದಿಲ್ವಲ್ಲ, ಅಷ್ಟಕ್ಕಾಗಿ ಇವನು ರಾಮ ಅಂತ. ಅವಾಗ ಏನಾಯ್ತು ಅಂದ್ರೆ ಸ್ಥೂಲವಾದ ಸಾದೃಶ್ಯ ಬಂತು. ಈ ಸಾದೃಶ್ಯವೆಂಬುದು ಸ್ಥೂಲದಿಂದ ಸೂಕ್ಷ್ಮಕ್ಕೂ, ಸೂಕ್ಷ್ಮದಿಂದ ಪರಾಕ್ಕೂ ಹೋಗ್ಬೇಕು. ಕಲಾವಿದ ಹಾಗೇ ಪ್ರಯಾಣ ಮಾಡಬೇಕು. ಆದ್ರಿಂದ ಸಾದೃಶ್ಯವೆಂಬುದು ಸೂಕ್ಷ್ಮವಾಗ್ತಾ ಬಂದ ಹಾಗೆ ಸ್ಥೂಲವಾದ ಕ್ರಿಯೆಯನ್ನ ಬಿಟ್ಟು ಸೂಕ್ಷ್ಮವಾದ ಶೀಲದವರೆಗೆ ಸಾದೃಶ್ಯ ಬಂದು ನಿಂತ್ಕೊಂಡು, ಈಗ ರಸವಾಗದೆ ಏನಾಗ್ತದೆ? ಅದು ರಸವೇ ಆಗ್ಬೇಕಲ್ಲ. ಕಲಿಬೇಕಾದ್ರೆ ಅನುಕರಣ, ಅದಾದ ಮೇಲೆ ಭಾವಾನುಕೀರ್ತನ, ಅದಾದ ಮೇಲೆ ಅನುದರ್ಶನ. ಈಗ ಇಲ್ಲಿ ಒಂದು ಗುಟ್ಟಿದೆ, ಅವನು ದರ್ಶನ ಎಂಬ ಶಬ್ದ ಇದೆಯಲ್ಲ, ಎರಡು ಅರ್ಥವನ್ನು ಕೊಡುತ್ತೆ ಸಂಸ್ಕೃತದಲ್ಲಿ. ದರ್ಶನ ನೋಡುವುದು, ದರ್ಶನ ಕಾಣಿಸುವುದು. ಈಗ ನಟನು ಕಾಣಿಸೋದು ದರ್ಶನ, ಪ್ರದರ್ಶನ ಅಂತ ಹೇಳ್ತೇವೆ ನಾವು. ಪ್ರೇಕ್ಷಕನಾದವನು ದರ್ಶನ ಕಾಣುವುದು. ಅಲ್ಲೂ ಕೂಡ ಎರಡು ಕ್ರಿಯೆ ಇದೆ. ನಾನು ನೋಡಿದೆ ಅಂತಂದ್ರೆ ಯಾರಿಗಾಗಿ ನೋಡಿದೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ಉತ್ತರ? ನನಗೋಸ್ಕರ ನೋಡಿದೆ. ಅದೇ ಸರಿಯಾದ ಉತ್ತರ. ನಾನು ನನಗಾಗಿ ನೋಡಿದೆ ಎನ್ನುವಾಗ ತೋರಿಸುವವನು ಆಗ್ತೇನೆ, ನಾನು ನೋಡುವವನು ಆಗ್ತೇನೆ. ನಿಜವೇ ನಿಜವೇ ಅಲ್ವಾ? ಆದ್ರಿಂದ ಅಲ್ಲಿ ಎರಡು, ಅದು ಅನುದರ್ಶನ. ಒಳಗಿರುವ ಸಾಕ್ಷಿ ಇದಾನಲ್ಲ, ಅವನಿಗೆ ನಮ್ಮಲ್ಲಿ ನಾವು ತೋರಿಸ್ಬೇಕು. ಆದ್ರಿಂದ ನಾಟಕ ಎಲ್ಲಿದೆ ಅಂತ ಕೇಳಿದರೆ ನೋಡುವವನ ಕಣ್ಣಿನಲ್ಲಿದೆ. ಅದು ಹಾಡುವವನ ಕಂಠದಲ್ಲಿ ಸಂಗೀತ ಇಲ್ಲ, ಕೇಳುವವನ ಕಿವಿಯಲ್ಲಿ ಸಂಗೀತ ಇದೆ. ನಾವು ಮೊದಲ ಪ್ರಾರಂಭಿಕ ಸಂಚಿಕೆಯಲ್ಲಿ ಇದನ್ನು ಮಾತಾಡಿದ್ದೇವೆ.
ಆದ್ದರಿಂದ ಪ್ರೇಕ್ಷಕ ತನ್ನೊಳಗೆ ಒಂದು ನಾಟ್ಯವನ್ನು ನೋಡಬೇಕು ಅಂತ ಅಂದರೆ ನೀನು ಏನು ನೋಡಬೇಕು ಅಂತ ನಾವು ತೋರಿಸ್ಬೇಕು. ಹಾಗಾಗಿ ಶಿಲ್ಪಚಿತ್ರಗಳು ಪ್ರಾಚೀನವಾದಷ್ಟು ಕೂಡ ಈ ಹೊತ್ತಿಗೂ ಆಪ್ಯಾಯಮನ ಅಂತ ಅದು ಕಾಣುತ್ತೆ, ಅದು ನಮ್ಮೊಳಗೆ ನಾವೇ ನೋಡ್ಕೊಳ್ಳೋ ಹಾಗೆ ಮಾಡುತ್ತೆ. ಹೌದು. ಆದ್ದರಿಂದ ಅನುದರ್ಶನ ಎನ್ನುವ ಒಂದು ಪದಕ್ಕೆ ಇಷ್ಟೆಲ್ಲ ಒಂದು ಸೂಕ್ಷ್ಮವಾದ ಗಂಭೀರವಾದ ಅರ್ಥ ಇದೆ. ಆದ್ದರಿಂದ ನೋಡಿ, ನಾಟ್ಯವೆಂಬುದು ರಸವೆಂಬುದು ಹೇಗೆ ಅಂತರಂಗದ ವಸ್ತುವೋ, ನಾಟ್ಯವೆಂಬುದು ಅಂತರಂಗದ ವಸ್ತುವೇ. ಬಹಳ ಸತ್ಯ. ಈ ಅಂತರಂಗದ ವಸ್ತುವನ್ನು ಪ್ರಬುದ್ಧಗೊಳಿಸುವುದಕ್ಕೆ ಬಹಿರಂಗದಲ್ಲಿ ಇಷ್ಟೆಲ್ಲ ಕೆಲಸ ಆಗಬೇಕು. ಅಷ್ಟು ಕೆಲಸ ಅಲ್ಲ, ಆದರೆ ಅಂತರಂಗದಲ್ಲಿ ನಾಟ್ಯವೆಂಬುದು ಆಕಾರವನ್ನು ರೂಪ ಪಡೆಯುತ್ತೆ. ಒಳ್ಳೆಯ ರೂಪಕವಾಗಿ, ರಸಮಯವಾದ ರೂಪಕವಾಗಿ ರಸಪರ್ಯವಸಾಯಿ ಆಗತ್ತೆ. ಬ್ರಹ್ಮಾನುಭವಕ್ಕೆ ಇದಕ್ಕಿಂತ ದೊಡ್ಡದಾಗಿರುವಂತಹ ವಿವೇಚನೆ ಇನ್ನೇನಿದೆ? ಕಲೆಯ ಮೂಲಕ ಬ್ರಹ್ಮಾನುಭವವನ್ನ ತಂದುಕೊಳ್ಳುವಂತಹ ಕ್ರಿಯೆಗಳನ್ನು ನೀವು ವಿವರಿಸಿದ್ದೀರಿ. ಈ ಸಂಚಿಕೆಗೆ, ಈ ಮಾತಿಗೆ, ಈ ಕಾಲಕ್ಕೆ ನಾವೆಲ್ಲರೂ ಕೂಡ ಋಣಿಯಾಗಿರ್ತೇವೆ. ನಮಸ್ಕಾರಗಳು, ಪ್ರಣಮನಗಳು. ನಮೋ ನಮಃ. ವೀಕ್ಷಕರೇ, ಕೇಳಿದ್ರಲ್ಲ, ಹೇಗನ್ನಿಸ್ತು? ನಿಮ್ಮ ಪ್ರತಿಕ್ರಿಯೆಗಳನ್ನ ಜಾಲತಾಣದಲ್ಲಿ, ನಮ್ಮ ಯೂಟ್ಯೂಬ್ ಮೊದಲಾದಂತಹ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಮುಕ್ತವಾಗಿ ಅಭಿಪ್ರಾಯಿಸಿ. ನಿಮ್ಮ ಸಲಹೆಗಳು, ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಅಗಾಧವಾದಂತಹ ಪ್ರೋತ್ಸಾಹವನ್ನ ನೀಡುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಈ ಸಂಚಿಕೆಗಳಿಗೆ ನೀವು ಕೂಡ ಕೈ ಜೋಡಿಸ್ಬೋದು. ಹೇಗೆ ಅಂತೀರಾ? ನಿಮ್ಮ ಧನ ಸಹಕಾರದ ಮೂಲಕವಾಗಿ. ಹಾಗೆಯೇ ಹಳೆಯ ಸಂಚಿಕೆಗಳನ್ನ ವೀಕ್ಷಿಸಲು, ಹಾಗೆಯೇ ಹಳೆಯ ಬರಹಗಳನ್ನ, ಹಳೆಯ ಸರಣಿಗಳನ್ನ ಗಮನಿಸೋದಕ್ಕೆ ನಮ್ಮ ಸಾಮಾಜಿಕ ಜಾಲತಾಣಗಳನ್ನ ನೀವು ಪರಾಮರಿಸಬಹುದು. ಹಾಗೆಯೇ ಹಲವಾರು ಪುಸ್ತಕಗಳಿವೆ, ಅವುಗಳ ಓದನ್ನು ಕೂಡ ನೀವು ಪಡೆಯಬಹುದು. ಸರಿ, ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಮಸ್ಕಾರ. ಚೇತ ಪ್ರಸಾದ ಸದನಂ ವಸತಿಂ ಸುವಾಚಾಂ ಸದ್ವೃತ್ತದರ್ಶನತಲಂ ರಸವರ್ತ್ಮಗಮ್ಯಂ ಲೋಕಪ್ರಸಿದ್ಧ ಪುರುಷಾರ್ಥ ವಿಹಾರ ಭೂಮಿಂ ಭೋ